ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಿನ್ನೆ ನಾನು ಅರ್ಬನ್ ಕಂಪ್ನಿಯವ್ರನ್ನ ಬುಕ್ ಮಾಡಿಕೊಂಡಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಸಿಕ್ಕಾಪಟ್ಟೆ ಕಾಕ್ರೋಚಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವ್ರನ್ನ ಬುಕ್ ಮಾಡಿಕೊಂಡು ಎಲ್ಲ ಪೇಸ್ಟ್ ಕಂಟ್ರೋಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ, ಕಾಕ್ರೋಚ್ ಪೇಸ್ಟ್ ಕಂಟ್ರೋಲ್ನ ಮಾಡಿಸ್ಕೊಳ್ಳೋಣ ಅಂಥೇಳಿ ಅದನ್ನು ಮಾಡಿಸ್ಕೊಂಡಿದ್ದಾಯಿತು. ಮತ್ತೇನಪ್ಪ ಅಂತ ಹೇಳಿದ್ರೆ, ಕ್ರಿಸ್ಮಸ್ ಬೇರೆ ಬಂತಲ್ಲ, ಹಾಗಾಗಿ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಅವ್ರನ್ನೇ ಬುಕ್ ಮಾಡಿ ಮಾಡಿಸ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಿ ಅಂದರೆ ಸಿಕ್ಕಾಪಟ್ಟೆ ಜಿರಳೆ ಅಷ್ಟೊಂದು ಇತ್ತು ಅಂತ ಹೇಳಿಬಿಟ್ಟೆ ಅನಿಸ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ. ಹಾಗಾಗಿ ಅವ್ರನ್ನ ಬುಕ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು, ಇವಾಗಲೂ ಕೂಡ ನಿನ್ನೆ ಅವರು ಏನು ಅದು ಸ್ಪ್ರೇ ಎಲ್ಲ ಹೊಡೆದು ಹೋಗಿದ್ದು, ಆದರೆ ಇವತ್ತು ಕೂಡ ಅದು ಒಂದೊಂದು ಹಾಗೆ ಬೀಳ್ತಾ ಇದೆ. ಸೊ ಆ ಸ್ಮೆಲ್ಲಿಗೋಸ್ಕರ ಅನಿಸುತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಅವ್ರನ್ನೇ ಬುಕ್ ಮಾಡಿಕೊಂಡು ಫುಲ್ ಕಿಚನ್ ಡೀಪ್ ಕ್ಲೀನಿಂಗ್ನ ಮಾಡಿಸ್ಕೊಳ್ಳೋಣ ಅಂಥೇಳಿ ಅವ್ರನ್ನ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಅವ್ರು ಹೇಗೆ ಮಾಡಿಕೊಡ್ತಾರೆ. ಅಂದರೆ ಈ ಮುಂಚೆ ಫಸ್ಟ್ ಒಂದು ಸರಿ ನಾನು ಮಾಡಿಸ್ಕೊಂಡಿದ್ದಾಗಿದೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇವಾಗಲೂ ಕೂಡ ಅವ್ರನ್ನ ಬುಕ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅವ್ರು ಹೇಗೆ ಕ್ಲೀನ್ ಮಾಡಿಕೊಡ್ತಾರೆ, ಏನು ಎತ್ತ ಅಂತ ಹೇಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಆಯಿತಾ. ಮತ್ತು ಬೆಳಗ್ಗೆನೇ ತಿಂಡಿಗೆ ಅಂತ ಹೇಳಿ ಪಾಲಕ್ ಚಪಾತಿ ಮತ್ತು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಗೊಜ್ಜು ಅಂತಲೇ ಹೇಳ್ಬೋದು, ಅದನ್ನು ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಚಪಾತಿ ಮತ್ತು ಬೆಂಡೆಕಾಯಿ ತಿಂದರೆ ಮತ್ತೆ ಹೊಟ್ಟೆ ಹಸಿವಾಗೋದಿಲ್ಲ ಹಾಗೆ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಾಗಿತ್ತು ಬೆಂಡೆಕಾಯಿ ಗೊಜ್ಜು ಕೂಡ. ನಾನು ಈ ಥರ ಮಾಡಿರೋದು ಇದೇ ಫಸ್ಟ್ ಟೈಮು. ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಎರಡಕ್ಕೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಅವರೆಕಾಳು ಹಾಕಿ ಸ್ವಲ್ಪ ಪಲಾವ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಅವರು ಕ್ಲೀನಿಂಗ್ ಅವರು ಎಲ್ಲ ಬಂದುಬಿಟ್ರೆ ಮತ್ತೆ ಮಧ್ಯದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ತಿಂಡಿ ಆದ ಕೂಡಲೇ ಇದನ್ನು ಕೂಡ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋದೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಎಷ್ಟು ಡೆಸ್ಟು ಗಲೀಜು ಆ ಥರ ಎಲ್ಲ ಇದೆ. ನೋಡಬೇಕು ಅವರೆಲ್ಲ ಹೇಗೆ ಕ್ಲೀನ್ ಮಾಡಿಕೊಡ್ತಾರೆ ಏನು ಎತ್ತ ಅಂಥೇಳಿ ನಾನು ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಒಂದೊಂದು ಹಂಗೆ ಕಾಕ್ರೋಚ್ ಬಿದ್ದಿದೆ. ಮತ್ತು ಮೇಲ್ಗಡೆ ಕಬೋರ್ಡೆಲ್ಲ ನಮಗೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮತ್ತು ದೊಡ್ಡ ಪಾತ್ರೆ ಎಲ್ಲ ಎತ್ತಿ ಕೆಳಗಡೆ ಇಡೋದಕ್ಕೂ ಕಷ್ಟ ಆಗ್ತಿತ್ತು. ಯಾಕಂದರೆ ನಾನೇ ಹತ್ತಬೇಕು ಇಳಿಬೇಕು ಆ ರೀತಿ ನಮ್ಮ ಮನೇಲಂತೂ. ಮಕ್ಳ ಕೈಯಲ್ಲಿ ಕೊಟ್ಟರೆ ಭಾರ ಹಾಗೆ ಹಿಂಗೆ ಅಂತ ಹೇಳ್ತಾರೆ ಅಂಥೇಳಿ ಅವರಾದರೆ ನೀಟಾಗಿ ಎಲ್ಲ ಮೇಲ್ಗಡೆ ಏನು ಸ್ಲ್ಯಾಬ್ಸ್ಗಳೆಲ್ಲ ಇರುತ್ತೋ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅಂಥೇಳಿ ಅವ್ರನ್ನ ಬುಕ್ ಮಾಡಿ ಕರೆಸ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೇಲಿ ಚಿಮ್ನಿ ಅಥವಾ ಇದು ಏನಪ್ಪ ಪಾತ್ರೆ ಇದು ರ್ಯಾಕ್ ಸ್ಟ್ಯಾಂಡ್ ಏನೂ ಇರಲಿಲ್ವಲ್ಲ. ಸೊ ಹಾಗಾಗಿ ಇದನ್ನು ಎಲ್ಲ ಸ್ಲ್ಯಾಬು ಮತ್ತು ಕಬೋರ್ಡ್ಸ್ ಒಳಗಡೆ ಆಗಿರ್ಬೋದು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಇಲ್ಲಿ ನೋಡ್ತಾ ಇರ್ಬೋದು, ಎಕ್ಸಾಸ್ಟ್ ಫ್ಯಾನ್ ಕೂಡ ಅವರೇ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನಾವು ಮಾಡಿದರೆ ಅಷ್ಟು ನೀಟಾಗಿ ಹೋಗ್ತಾ ಇರಲಿಲ್ಲ. ನೀಟಾಗಿ ಹೊಸ ಥರ ಮಾಡಿಕೊಟ್ಟಿದ್ದಾಯಿತು. ಇಲ್ಲೆಲ್ಲ ಎಲ್ಲ ಹತ್ರನೂ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು. ನೋಡ್ತಾ ಇರ್ಬೋದು, ಈ ಸೈಡಲ್ಲೆಲ್ಲ ವೈಟ್ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ಅವ್ರ ಹತ್ರ ಇರುವಂಥ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಅದೆಲ್ಲ ಕ್ಲೀನ್ ಮಾಡಿಕೊಟ್ಟ ನಂತರ ನಮಗೂ ಕೂಡ ತುಂಬಾ ಹೆಲ್ಪ್ ಆಯಿತು. ಅದಾದಮೇಲೆ ಮತ್ತೆ ಪಾತ್ರೆ ಅದು ಇದು ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಮತ್ತೇನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿವಸನೇ ನಮ್ಮ ಮನೆಗೆ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಫುಲ್ಲು ಕ್ಲೀನಿಂಗು ಅದು ಇದು ಎಲ್ಲ ಆಗೋಯಿತು. ಅಂದರೆ ಕ್ಲೀನಿಂಗ್ ಅಂದರೆ ಫುಲ್ ಎಲ್ಲ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅರ್ಬನ್ ಕಂಪನಿಯಿಂದ ಬಂದಿದ್ರಲ್ಲ, ಸೊ ಅವರು ತುಂಬಾ ನೀಟಾಗಿ ಕ್ಲೀನಾಗಿ ಮಾಡಿಕೊಟ್ಟು ಹೋದರು. ಮತ್ತೇನಪ್ಪ ಅಂತ ಹೇಳಿದ್ರೆ, ಮತ್ತು ಇವತ್ತು ಕ್ರಿಸ್ಮಸ್ ಹಬ್ಬ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಾವು ಕ್ಲೀನಿಂಗ್ ಮಾಡೋದಕ್ಕೂ ಮತ್ತು ನಮ್ಮ ಮನೇಲಿ ಅಂದರೆ ಪ್ರತಿ ವರ್ಷ ಬಂದಂಗೆ ಪ್ರೇಯರ್ ಮತ್ತು ಕ್ರಿಸ್ಮಸ್ ತಾತ ಎಲ್ಲ ಬರೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಬರ್ತಾರೆ.
ನೋಡಬೇಕು ಇವತ್ತು ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ. ನನಗಂತೂ ಬಹಳನೇ ಖುಷಿ ಆಯಿತು. ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋದರು ಅಂತಲೇ ಹೇಳ್ಬೋದು. ನಿಮಗೂ ಯಾರಿಗಾದ್ರೆ ಬೇಕು ಅಂತ ಹೇಳಿದ್ರೆ ಖಂಡಿತ ಬುಕ್ ಮಾಡ್ಕೋಬೋದು. ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆರಾಮಾಗಿ ಬುಕ್ ಮಾಡಿಕೊಂಡು ಮಾಡೋದು ನನಗಂತೂ ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ಸೊ ಈಗಂತೂ ಎಲ್ಲನೂ ಈಸಿ ಆಗೋಗ್ಬಿಟ್ಟಿದೆ ಅಲ್ವಾ, ನನ್ನ ಪ್ರಕಾರ ಅಂತೂ ಎಲ್ಲ ಕೂಡ ಈಸಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಆರಾಮಾಗಿ ಈಸಿಯಾಗಿ ಬುಕ್ ಮಾಡ್ಕೋಬೋದು. ನಾನು ಕೂಡ ಬೇಗ ಊಟ ಮಾಡ್ಕೊಂಡ್ಬಿಡೋಣ, ಹೊಟ್ಟೆ ಬೇರೆ ಹಸಿವಾಗ್ತಾಯಿದೆ. ಸೊ ಹಾಗಾಗಿ ಬೆಳಗ್ಗೆ ಪಲಾವ್ ಕೂಡ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಸ್ವಲ್ಪ ಫ್ರೈಡ್ ರೈಸ್ ಮತ್ತು ನೂಡಲ್ಸನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅವರು ಕೂಡ ತೊಗೊಂಡು ಬಂದಿದ್ದಾರೆ. ಬೇಗ ಊಟ ಮಾಡಿಕೊಂಡು ಅವರಿಗೆ ವೇಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ಮೇಲೆ ಹೇಗಿರುತ್ತೆ ಏನು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ, ಆಯಿತಾ? ನಮಸ್ಕಾರ ನಮಸ್ಕಾರ, ಬಾಗುನಾರಾ? ಸೂಪರ್ ಪಾಸ್ಟರ್. ಇನ್ನೇನು ಅವರು ಕೂಡ ಪ್ರೇಯರ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹೇಗಿರುತ್ತೆ ಏನು ಅನ್ನೋದನ್ನು ನೋಡಿ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ? ನಮ್ಮನೇಲಂತೂ ಪ್ರೇಯರ್ ಎಲ್ಲ ಸ್ಟಾರ್ಟ್ ಆದ ನಂತರ ಡ್ಯಾನ್ಸು ಅದು ಇದು ಇದ್ದೇ ಇರುತ್ತೆ. ಹ್ಯಾಪಿ ಕ್ರಿಸ್ಮಸ್. ನೋಡಿದ್ರಲ್ಲ, ಹೀಗೆ ಪ್ರೇಯರು, ಹಾಡು, ಡ್ಯಾನ್ಸ್ ಈ ವರ್ಷ ಕೂಡ ಇವ್ರು ಬಂದು ಪ್ರೇಯರ್ ಮಾಡಿ ಹೋದ್ಮೇಲೆ ನಾವು ಕೂಡ ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಕ್ರಿಸ್ಮಸ್ ಟ್ರೀ ಇಡೋದಾಗಿರ್ಬೋದು, ಕ್ರಿಬ್ ಇಡೋದಾಗಿರ್ಬೋದು ಅದನ್ನು ಮಾಡ್ಕೋತೀವಿ. ನಮಗಂತೂ ಬಹಳನೇ ಖುಷಿ ಆಗುತ್ತೆ. ನಿಮಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಖುಷಿ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ ಬರ್ತಾರೆ. ಮಿಡ್ನೈಟು ಇವ್ರು ಬಂದು ಹೋಗೋ ತನಕ 12 ಗಂಟೆ 12:30 ಆಗೋಗಿತ್ತು. ಅದಾದ ನಂತರ ಇವರು ಕೂಡ ಎಲ್ಲ ಹೊರಡ್ತಾರೆ. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ, ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.